ಮನೆ ಮೇಲೆ ಕಾಂಕ್ರೀಟ್ ತಡೆಗೋಡೆ ಕುಸಿದಿರುವಂತಹ ಘಟನೆ ಆಗಿದೆ. ಮಂಗಳೂರಿನ ಕುಂಡಾಲಬುಟ್ಟು ಅನ್ನುವಂತಹ ಪ್ರದೇಶದಲ್ಲಿ ಈ ಘಟನೆ ಆಗಿದೆ. ದಕ್ಷಿಣ ಕನ್ನಡದಲ್ಲಿ ಮಳೆಯಿಂದಾಗಿ ಸಾಲು ಸಾಲು ಅವಘಡಗಳು ಉಂಟಾಗ್ತಾ ಇದೆ. 10 ಅಡಿ ಎತ್ತರದ ಕಾಂಕ್ರೀಟ್ ತಡೆಗೋಡೆ ಕುಸಿದು ಹಾನಿ ಉಂಟಾಗಿದೆ. ತಡೆಗೋಡೆ ಬಿದ್ದು 2 ಮನೆಗಳಿಗೆ ಕುಸಿಯುವ ಭೀತಿ ಉಂಟಾಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಮನೆ ಕುಸಿಯುವಂತ ಭೀತಿಯಲ್ಲಿ ನಿರ್ಮಾಣ ಆಗಿದೆ. ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅವಾಂತರಗಳು ನಿಂತಿಲ್ಲ. ಅನೇಕ ಕಡೆಗಳಲ್ಲಿ ಮಳೆಯ ಅವಾಂತರಗಳು ಆಗಿರುವಂಥದ್ದು. ಪ್ರಮುಖವಾಗಿ ಕಣ್ಣೂರು ಭಾಗದಲ್ಲಿ, ಕಣ್ಣೂರಿನ ಅನೇಕ ಕಡೆಗಳಲ್ಲಿ ಗುಡ್ಡ ಕುಸಿದಂಥ ಘಟನೆಗಳು ನಡೆದಿದ್ರೆ, ಈಗ ನಾನೀಗ ಇರತಕ್ಕಂಥದ್ದು ಕಣ್ಣೂರು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇರುವಂಥ ಕಣ್ಣೂರಿನ ಕುಂಡಾಲಬುಟ್ಟು ಅನ್ನುವಂಥ ಜಾಗ. ಈ ಜಾಗದಲ್ಲೂ ಕೂಡ ಒಂದು ಅವಾಂತರ ನಡೆದಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಈ ಭಾಗದ ಜಾಗಗಳೆಂದರೆ ಕೆಲವೊಂದು ಮೇಲ್ಭಾಗದಲ್ಲಿ ಗುಡ್ಡ ಪ್ರದೇಶಗಳ ರೀತಿಯಲ್ಲಿದ್ದರೆ ಕೆಳಭಾಗಗಳೊಂದಷ್ಟು ಮನೆಗಳಿರುತ್ತೆ. ಇಲ್ಲಿ ಪ್ರಮುಖವಾದ ಈ ರೀತಿಯಾದಂಥ ಕುಸಿತಗಳಿಗೆ ಕಾರಣ ನೀವು ಇಲ್ಲಿ ಒಂದು ತಡೆಗೋಡೆ ಬಿದ್ದಿರುವುದನ್ನು ನೋಡಬಹುದು. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಆ ಮನೆಗಳಿಗೆ ಏನು ಹಾನಿ ಆಗಬಾರ್ದು, ಮೇಲ್ಭಾಗದಲ್ಲಿ ಏನು ಹಾನಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಡೆಗೋಡೆಗಳನ್ನು ಕಟ್ಟಿರ್ತಾರೆ. ತಡೆಗೋಡೆಯ ಮೇಲ್ಭಾಗದಲ್ಲಿ ಒಂದಷ್ಟು ಕಲ್ಲುಗಳನ್ನು ಕಟ್ಟಿ ಒಂದು ರೀತಿಯಲ್ಲಿ ತಮ್ಮ ಮನೆಗಳಿಗೆ ಸುರಕ್ಷತಾ ಕ್ರಮಗಳನ್ನು ಅವರು ಕೈಗೊಂಡಿರ್ತಾರೆ. ಆದರೆ ಮಳೆಗಾಲದ ಸಂದರ್ಭದಲ್ಲಿ ಭಾರಿ ದೊಡ್ಡ ಮಟ್ಟದ ಒಂದು ರೀತಿಯಾದಂತಹ ಅಪಾಯ ಎದುರಾಗುತ್ತೆ. ನೀವು ನೋಡಬಹುದು ಇಲ್ಲಿ ಕೆಳಭಾಗದ ಮನೆಗಳಿಗೆ ಎಷ್ಟು ಅಪಾಯ ಇದೆ, ಅದೇ ರೀತಿ ಮೇಲ್ಭಾಗದ ಮನೆಗೂ ಕೂಡ ಅಷ್ಟೇ ರೀತಿಯಾದಂಥ ಅಪಾಯ ಇರುವಂಥದ್ದು. ಒಟ್ಟು ಇಲ್ಲಿ ಗಮನಿಸಬಹುದು. ಅಂದರೆ ಇಲ್ಲಿ ನೀರು ಹರಿಲಿಕ್ಕೆ ಯಾವುದೇ ರೀತಿಯಾದಂಥ ಸೂಕ್ತವಾದಂಥ ವ್ಯವಸ್ಥೆಗಳಿಲ್ಲ. ಆ ಎಲ್ಲ ಕಾರಣಗಳಿಂದಾಗಿ ಈ ರೀತಿಯಾದಂಥ ಅವಘಡಗಳು, ಅನಾಹುತಗಳು ನಡೆಯುವಂಥದ್ದು. ಕೆಳಗೆ 2 ಹಂಚಿನ ಮನೆಗಳಿದೆ. ಅದರಲ್ಲಿ ಒಂದು ಮನೆಯ ಮೇಲೆ ಕಂಪ್ಲೀಟ್ ಆಗಿ ಆ ತಡೆಗೋಡೆ ಕುಸಿದು ಬಿದ್ದಿದೆ. ಸದ್ಯಕ್ಕೆ ಆ ಮನೆಯಲ್ಲಿರುವಂಥವರನ್ನ ಬೇರೆ ಜಾಗಗಳಿಗೆ ಅವರನ್ನು ಶಿಫ್ಟ್ ಮಾಡಲಾಗಿದೆ. ಆ ಮನೆಗೂ ಕೂಡ ಭಾರಿ ದೊಡ್ಡ ಮಟ್ಟದ ಒಂದು ಡ್ಯಾಮೇಜ್ ಆಗಿರುವಂಥದ್ದು. ಇನ್ನೂ ಕೂಡ ಅಲ್ಲಿ ಮಣ್ಣು ಮತ್ತೆ ಕುಸಿತಾ ಇದೆ. ಅದರ ಜೊತೆಗೆ ಮೇಲ್ಭಾಗದಲ್ಲಿ 2 ಮನೆಗಳಿಗೆ ಅಪಾಯದ ಪರಿಸ್ಥಿತಿ ಇರುವಂಥದ್ದು. ಈಗ ಮಳೆಯ ಹಂಚಿನ ನೀರೇನು ಬೀಳ್ತಾ ಇರುವಂಥದ್ದು, ಅದರಿಂದ ಮತ್ತೆ ಕುಸಿಯುವ ಆತಂಕ ಇರುವಂತಹ ಕಾರಣದಿಂದಾಗಿ ಅದಕ್ಕೆ ಪ್ಲಾಸ್ಟಿಕ್ ಟರ್ಪಾಲ್ಗಳನ್ನು ಹಾಕಿಬಿಟ್ಟು ಅದಕ್ಕೆ ಒಂದು ಸುರಕ್ಷತಾ ಕ್ರಮಗಳನ್ನು ಮನೆಯವರು ಕೈಗೊಂಡಿರುವಂಥದ್ದು. ಎಲ್ಲರ ಆರೋಪಗಳಿರುವಂಥದ್ದು ಒಂದೇ, ಇಲ್ಲಿ ಮಳೆಯ ನೀರು ಹೋಗ್ಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳಿಲ್ಲ. ನೀರು ಹೋಗ್ಲಿಕ್ಕೆ ಇರುವಂಥ ವ್ಯವಸ್ಥೆಗಳನ್ನ ರಾಷ್ಟ್ರೀಯ ಹೆದ್ದಾರಿ ಬಳಿ ದೊಡ್ಡ ಖಾಸಗಿ ಸಂಸ್ಥೆಗಳಿಗೆ ಅವರು ಕಾರಿನ ಶೋರೂಮ್ಗಳಾಗಿರ್ಬೋದು, ಕಾರಿನ ಸರ್ವಿಸ್ ಸೆಂಟರ್ಗಳಾಗಿರ್ಬೋದು, ಅಂಥವರುಗಳಿಗೆ ಆ ಜಾಗಗಳನ್ನು ಕೊಟ್ಟಿದ್ದಾರೆ. ಅವರು ತಮ್ಮ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ಗಳನ್ನು ಕಟ್ಟುವಂಥ ಸಂದರ್ಭಗಳಲ್ಲಿ ಅಲ್ಲಿರುವಂತಹ ತೋಡನ್ನು, ಅಂದರೆ ನೇತ್ರಾವತಿ ನದಿಗೆ ಹೋಗುವಂಥದ್ದು, ಇಲ್ಲಿಂದ ಹರ್ಕೊಂಡು ಹೋದಂಥ ನೀರು ನೇರವಾಗಿ ಇಲ್ಲಿಂದ 1-1.5 ಕಿಲೋಮೀಟರ್ ಅಂತರದಲ್ಲಿ ನೇತ್ರಾವತಿ ನದಿ ಹರಿದು ಹೋಗುತ್ತೆ. ಅದಕ್ಕೆ ಸೇರಬೇಕು. ಆದರೆ ಅದನ್ನ ಅತಿಕ್ರಮಣ ಮಾಡಿ ಆ ರೀತಿಯ ತೋಡುಗಳನ್ನು ಅತಿಕ್ರಮಣ ಮಾಡುವಂಥ ಕೆಲಸಗಳು ಇಲ್ಲಿ ನಿರಂತರವಾಗಿ ನಡೀತಾ ಇರುವಂಥದ್ದು. ಹಾಗಾಗಿಯೇ ಈ ಎಲ್ಲ ಘಟನೆಗಳಿಗೆ ಕಾರಣ ಆಗಿರುವಂಥದ್ದು ಈ ಜಾಗಗಳಲ್ಲಿ ಈ ರೀತಿಯಾಗಿ ಮಾಡುವಂಥದ್ದು ಮತ್ತು ಈ ರೀತಿಯಾಗಿ ಅತಿಕ್ರಮಣ ಮಾಡಿರುವಂಥದ್ದು. ಇನ್ನು ಇಲ್ಲಿನ ಮನೆಯವರಿದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಸರ್, ಈಗ ಈ ಘಟನೆ ಅಂದರೆ ಹೇಗಾಗಿರುವಂಥದ್ದು, ಏನು? ಇದು ಈ ವರ್ಷ ಮಳೆಗಾಲದ ಆದದ್ದು. ಅದು ಹೋದ ವರ್ಷ ಆಗಿದೆ. ಯಾರು ಇದಕ್ಕೆ ಬಂದು ರೆಸ್ಪಾನ್ಸಿಬಲ್ ಯಾರು ತೆಗೆಯುವುದಿಲ್ಲ. ಇದಕ್ಕೆ ನಾನು ಕಾರ್ಪೊರೇಷನ್ಗೆ ಲೆಟ್ರ್ ಕೊಟ್ಟಿದ್ದೇನೆ. ಮತ್ತು ನಮ್ಮ ಗ್ರಾಮ ಪಂಚಾಯತಿಯವರು ಏನು ಹೇಳಿದ್ರು ಗೊತ್ತು, ನಮ್ಮದು ಇಲ್ಲಿದ್ದು ವಿಎ, ನಮ್ಮ ಹತ್ರ ಏನು ಸೊಲ್ಯೂಷನ್ ಇಲ್ಲ, ಮನೆ ಗೋಡೆ ಕುಸಿತಕ್ಕೆ ಮಾತ್ರ ಇರೋದು, ಕಾಂಪೌಂಡ್ ಹಾಲ್ಗೆ ಇಲ್ಲ ಅಂತ. ಹಾಗೆ ನಾನು ಹೇಳಿದ್ದೆ, ಸರ್ ಅದು ನಾವು ಬೇಕಂತ ದುಡಿದಲ್ಲ, ಮಲ್ಯಾನಿ ಪರಿಹಾರ ಉಂಟಲ್ಲ, ನಮಗೆ ಕಟ್ಟುವಾಗ 4-5 ಲಕ್ಷ ಜಾಸ್ತಿ ಖರ್ಚಾಗಿದೆ. ಅದೀಗ ಬಿದ್ದ ಟೈಮ್ಗೆ ಅದಕ್ಕೆ ಮೊನ್ನೆ ನಾನು ಇವರ ಹತ್ರ ಮಾತನಾಡಿ, ನನ್ನ ಹತ್ರ ಹೇಳ್ತಾರೆ ಗ್ರಾಮ ಪಂಚಾಯತಿಯವರು, ಅದು ನಮ್ಮ ಹತ್ರ ಏನು ಸೊಲ್ಯೂಷನ್ ಇಲ್ಲ, ನಮ್ಮ ಹತ್ರ ನೀವು ಬರಬೇಡ. ನನ್ನ ಕಂಪೌಂಡ್ ಹಾಲ್ ಇದು ಬಿದ್ದು ಸರ್, ಅಲ್ಲಿಂದ ಅಷ್ಟು ಕಲ್ಲು ಹೋಗಿದೆ ಆ ಕಂಪೌಂಡ್ ಹಾಲಿದ್ದು. ಮತ್ತು ಮೇಲಿದ್ದು ತೆಗೆದು ಅವರಿಗೆ ಪಾಸಾಗಿದೆ. ನಾನು ಇದಕ್ಕಿಂತ 1 ವರ್ಷದಂತ ಇದರ ಹಿಂದುಗಡೆ ಇದ್ದೇನೆ. ಇದು ಮೊನ್ನೆ ಇದಾಗಿದೆ. ಅವರು ಬರ್ತಾರೆ, ನೋಡ್ತಾರೆ, ಮನೆ ಖಾಲಿ. ಹೋದ ವರ್ಷ 6 ತಿಂಗಳು ಮನೆ ಖಾಲಿ ಮಾಡಿ ನಾನು ಕೂತ್ಕೊಳ್ಳಿದ್ದೇನೆ. ಇವರು ಬಂದು ಖಾಲಿ ಮಾಡಲಿಕ್ಕೆ ಹೇಳ್ತಾರಲ್ಲ, ಇವರೇನು ಕೊಡ್ತಾರಾ? ಇಷ್ಟು ಇಲ್ಲಿನ ಮನೆಯವರ ಮಾತು. ಒಟ್ಟಾರೆಯಾಗಿ ಏನಂದರೆ ಖಾಸಗಿ ವ್ಯಕ್ತಿಗಳ ಅತಿಕ್ರಮಣದ ಕಾರಣಗಳಿಗಾಗಿ ಈ ಭಾಗದಲ್ಲಿ ಮಳೆ ನೀರು ಹರಿದು ಹೋಗಲಿಕ್ಕೆ ಜಾಗಗಳಿಲ್ಲ. ಆ ಕಾರಣದಿಂದಾಗಿ ಇಲ್ಲಿ ಗುಡ್ಡ ಕುಸಿತಗಳಾಗ್ತಾ ಇದೆ. ಅದು ತಡೆಗೋಡೆಗಳನ್ನು ಮನೆಗಳ ಮೇಲೆ ಕುಸಿಯುವಂಥದ್ದು, ಬೇರೆ ರೀತಿಯ ಅವಘಡಗಳು ಸಂಭವಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.